ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ಒಂದು ಗಿಡದಲ್ಲಿ ನೂರಾರು ಹೂವು ಬೆಳೆಸುವಂಥ ಒಂದು ಅದ್ಭುತವಾದ ಟೆಕ್ನಿಕ್, ಅಂದರೆ ಅದು ಇಲ್ಲ ಅಂತೇಳಿದರೆ ಒಂದು ಸೀಕ್ರೆಟ್ ಅಂತ ಹೇಳ್ತೀವಲ್ಲ, ಅದನ್ನು ನಾನು ಹಂತವಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. 2 ಪಾರ್ಟ್ ಆಲ್ರೆಡಿ ನಾವು ಫಸ್ಟ್ ಟೈಮ್ ಮಾಡಿದ್ದೆ. ನಿಮಗೆ ಯಾವ ಥರ ಕಟಿಂಗ್ ತೊಗೊಳ್ಬೇಕು, ಆ ಕಟಿಂಗ್ ಯಾವುದ್ರಲ್ಲಿ ನೆಡಬೇಕು, ಆಮೇಲೆ ಅದರ ರೂಟ್ಸ್ ಬಂದರೆ ಮೇಲೆ ಯಾವ ಮಣ್ಣಲ್ಲಿ ನೆಡಬೇಕು, ಇದೆಲ್ಲದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಟ್ಟಿದ್ದೆ. ನೋಡಲಾರ್ದಿದ್ದರು ಒಂದು ಸರ್ತಿ 2 ಪಾರ್ಟ್ ನೋಡಿ. ಇವತ್ತು ನಾನು ಮಾಡ್ತಾ ಇರೋದು ವಿಡಿಯೋ 3ನೇ ಪಾರ್ಟು. ಇದರಲ್ಲಿ ಏನು ತೋರಿಸ್ತೀನಿ ಅಂದರೆ, ಸೇವಂತಿಗೆ ಗಿಡದಲ್ಲಿ ಗುಚ್ಚು ಥರ ಹೂ ಬೆಳಿಬೇಕಿದ್ರೆ ಮಣ್ಣಿನ ಮಿಶ್ರಣ ಯಾವ ಥರ ಇರಬೇಕು, ಹಾಗೆ ಅದಕ್ಕೆ ಆ ಗಿಡಕ್ಕೆ ಯಾವ ಥರ ಜಾಗ್ರತೆ ತೊಗೊಳ್ಬೇಕು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಪ್ಲೀಸ್, ಓಕೆನಾ? ಸರಿ ನೋಡಿ, ಇದು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದಲ್ಲ, ಅದ್ರ ನೆಕ್ಸ್ಟ್ ಪಾರ್ಟ್ ಇದು ನೋಡಿ. ಇದು ಈಗ ಗಿಡ ಹೇಗಿದೆ ನೋಡಿ, ಆ ಮಣ್ಣು ಗೊಬ್ಬರದ ಮಿಶ್ರಣದಲ್ಲಿ ನೆಟ್ಟಿದ್ದು ಈ ಥರ ಇದೆ ನೋಡಿ. ಇದಕ್ಕೆ ಇವಾಗ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ಪಾಟಲ್ಲಿ ನೆಡಬೇಕು ಇದನ್ನು. ಇಲ್ಲ ಅಂಥೇಳಿದರೆ ಇದೇ ಪಾಟಲ್ಲಿದ್ದರೆ ಗಿಡ ಚೆನ್ನಾಗೇ ಇರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ. ಆದರೆ ಹೂವು ಕಮ್ಮಿ ಬರುತ್ತೆ. ಹೂವು ಜಾಸ್ತಿ ಬರಬೇಕಂತಿದ್ರೆ ನಾವು ಫಸ್ಟ್ ಪಾಯಿಂಟ್ ಏನಂತೇಳಿದರೆ ದೊಡ್ಡ ಕಂಟೈನರ್ ನೆಡಬೇಕು, ಅಂದರೆ ದೊಡ್ಡ ಪಾಟಲ್ಲಿ ನೆಡಬೇಕು. ಒಂದು ವೇಳೆ ನಾವು ನೆಲದಲ್ಲಿ ನೆಡ್ತಿದ್ದೀವಿ ಅಂದ್ಕೊಳ್ಳಿ, ಆವಾಗ ಯಾವುದೇ ಥರ ಸಮಸ್ಯೆ ಇರಲ್ಲ. ಈ ನಾವು ಗಾರ್ಡನಲ್ಲಿ ಕಂಟೈನರ್ ಗಾರ್ಡನಲ್ಲಿ ಬೆಳೆಸೋರು ಆದಷ್ಟು ಅಗಲವಾಗಿ ತೊಗೊಳ್ಳಿ. ಅಂದರೆ ಈ ಟಬ್ಬು ಈ ಥರದ್ದೆಲ್ಲ ಇರುತ್ತಲ್ಲ, 100 ರೂಪೀಸ್ ಟಬ್ ಅಂತ ಹೇಳ್ತೀವಿ ನೋಡಿ, ಬ್ಲ್ಯಾಕ್ ಟಬ್ಬಲ್ಲೆಲ್ಲ ಇವಾಗೆಲ್ಲ ಗಿಡ ನೆಡ್ತೀವಲ್ಲ, ಅಂಥದ್ರಲ್ಲೇ ತುಂಬ ಚೆನ್ನಾಗಿ ಬೆಳೀತೆ. ಯಾಕಂತೇಳಿದರೆ ಇದಕ್ಕೆ ಜಾಸ್ತಿ ಜಾಗ ಇದ್ದಷ್ಟು ಅದರಲ್ಲಿ ಕೆಳಗಡೆಯಿಂದ ಹೊಸ ಗಿಡಗಳು ಬಂದು ಅದರಲ್ಲಿ ಹೂವು ಆಗ್ತಾ ಇರುತ್ತೆ, ಓಕೆನಾ? ಸರಿ ನೋಡಿ, ಇವಾಗ ಮಣ್ಣಿನ ಮಿಶ್ರಣ ನೋಡೋಣ. ಯಾವ ಥರ ಮಣ್ಣನ್ನು ತಗೊಳ್ಬೇಕು, ಏನೇನು ಮಾಡಬೇಕು ಎಲ್ಲದರೂ ನೋಡೋಣ. ಇದು ಗಾರ್ಡನ್ ಸಾಯಿಲ್ ಅಂದರೆ ಒಂದು ಸರ್ತಿ ಯೂಸ್ ಮಾಡಿರ್ತೀವಲ್ಲ ಅದೇ ಮಣ್ಣು. ಅಂದರೆ ಈಗ ಯಾವುದೋ ಒಂದು ಪಾಟಲ್ಲಿ ಒಂದು ಗಿಡ ನೆಟ್ಟಿರ್ತೀವಿ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಟೊಮೆಟೊ ಗಿಡ. ಆ ಟೊಮೆಟೊ ಎಲ್ಲ ಅದ್ರ ಮೇಲೆ ಗಿಡ ಕಿತ್ತಾಕ್ಬಿಡ್ತೀವಿ, ಆವಾಗ ಆ ಮಣ್ಣು ಇರುತ್ತಲ್ಲ ಅದೇ ಗಾರ್ಡನ್ ಸಾಯಿಲ್. ಅದು ಡೈರೆಕ್ಟಾಗಿ ಗಿಡ ನೆಟ್ಟರೆ ಏನಾಗುತ್ತೆ, ಅದರ ಪೋಷಣೆ ಸಾಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಕಾಂಪೋಸ್ಟನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ನಾ ತಗೊಂಡಿದ್ದು ಲೀಪ್ ಮೋಲ್ಡ್ ಅಂತಾರೆ. ಇದ್ರ ಅಂದರೆ ಒಣಗಿದ ಎಲೆನ ಗೊಬ್ಬರ ಥರ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡೋಂಥ ಲೀಪ್ ಮೋಲ್ಡ್ ಅಂತಾರೆ. ಒಂದು ತಿಂಗಳು 2 ತಿಂಗಳಾದ ಸಾಕು, ಆ ಲೆವೆಲಲ್ಲಿ ಇರುತ್ತೆ. ಆಮೇಲೆ ಸೆಕೆಂಡ್ ಏನಂದರೆ ಕೌಡಂಗ್ ಕಂಪೋಸ್ಟು. ಅಂದರೆ ನೀವು ಎಲ್ಲ ತೊಗೊಳ್ಬೇಕಂತ ಹೇಳ್ತಾ ಇಲ್ಲ ನಾನು, ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ತೊಗೊಳ್ಬೋದು ನೀವು. ನೋಡಿ, ಇದು ಕೌಡಂಗ್ ಕಂಪೋಸ್ಟು ಅಂದರೆ ಹಸುವಿನ ಗೊಬ್ಬರ. ಇದು ಒಂದು 6 ತಿಂಗಳು ಹಳೇದಾಗಿರ್ಬೇಕು, ಯಾವಾಗಲೇ ಆಗಲಿ. ಹೊಸ ಗೊಬ್ಬರನ ಹಾಕೋಕ್ಕೆ ಹೋಗ್ಬಾರ್ದು. ಇದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಈ ಕಟ್ಟಿಗೆ ಕೆಲಸ ಮಾಡ್ತಾ ಇದು ಸಿಕ್ಕುತ್ತಲ್ಲ, ಅದು ಏನಾಗುತ್ತೆ ಅಂದರೆ 1 ತಿಂಗಳು 2 ತಿಂಗಳು ನಾವು ಒಂದು ಬದಿಲಿ ಹಾಕಿದರೆ ಅದು ಸ್ವಲ್ಪ ಮಣ್ಣಿನ ಲೆವೆಲಿಗೆ ಬರ್ತಾ ಇರುತ್ತೆ. ಅದನ್ನು ಕೂಡ ನಾವು ಗಿಡ ನೆಡೋಕ್ಕೆ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂದರೆ ಮರಳು. ಈ ಮರಳನ್ನು ಕೂಡ ನಾವು ಮಣ್ಣಿನ ಮಿಶ್ರಣ ಮಾಡಿಕೊಂಡ್ರೆ ಅದೇನಾಗುತ್ತೆ, ಮಣ್ಣು ಅನ್ನೋದು ಲೂಸ್ ಇರುತ್ತೆ. ಅಂದರೆ ಬೇರು ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೋಡಿ, ಕಟ್ಟಿಗೆದು ಇದು ತಗೊಳ್ಬೋದು, ಅಥವಾ ದನದ ಗೊಬ್ಬರ ತೊಗೊಳ್ಬೋದು, ಇಲ್ಲಾಂದರೆ ಲೀಪ್ ಮೋಲ್ಡ್ ತೊಗೊಳ್ಬೋದು. ಯಾವುದಾದ್ರೂ ತೊಗೊಂಡ್ಬಿಟ್ಟು ಮಣ್ಣಿಗೆ ಮಿಶ್ರಣ ಮಾಡ್ಕೊಳ್ಳೋ. ನಾನು ಈಗ ತೋರಿಸ್ತಿರೋದು ನಿಮಗೆ ಇದು ಸಾಸಿವೆ ಹಿಂಡಿ ಅಂತ ಹೇಳ್ತೀವಿ ನೋಡಿ, ಅದು ಅಂದರೆ ಮಸ್ಟರ್ಡ್ ಕೇಕ್ ಪೌಡ್ರ್ ಅಂತ ಹೇಳ್ತೀವಿ. ಇದು ತಗೊಂಡ್ರೆ ಇದರಿಂದ ಏನು ಲಾಭ ಅಂದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ. ಹಾಗೆ ಗಿಡಗಳಿಗೆ ಬೇಕಾಗೋ ಎಲ್ಲ ಪೋಷಣೆಗಳು ಅದರಲ್ಲಿ ಸಿಕ್ಕುತ್ತೆ. ಆಮೇಲೆ ಇದು ಎಪ್ಸಮ್ ಸಾಲ್ಟ್. ಈ ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ಒಂದು ಗಿಡ ಕಿತ್ತುಬಿಟ್ಟು ಇನ್ನೊಂದು ಕಡೆ ನೆಟ್ಟವಾಗ ಸ್ವಲ್ಪ ಶಾಕಲ್ಲಿರುತ್ತೆ ಅದು. ಅಂದರೆ ಒಂದು ಸ್ವಲ್ಪ ಬೇರುಗಳೆಲ್ಲ ಒಂದು ಒಣಗಿ ಹೋಗ್ತಾ ಇರೋವಂಥದ್ದು, ಅಥವಾ ಎಲೆಗಳೆಲ್ಲ ಹಣ್ಣಾಗಿ ಉದುರಿ ಹೋಗೋದು, ಈ ಸಮಸ್ಯೆ ಎಲ್ಲ ತಡೆಯೋಕ್ಕೆ ನಾವು ಎಪ್ಸಮ್ ಸಾಲ್ಟ್ ಯೂಸ್ ಮಾಡ್ತೀವಿ. ಇದು ಬೋನ್ ಮೀಲ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬೋನ್ ಮೀಲ್ ಯಾಕೆ ಮಿಕ್ಸ್ ಮಾಡೋದು ಅಂತೇಳಿದರೆ ಅದು ನಿಧಾನವಾಗಿ ಗಿಡಗಳಿಗೆ ಬೇಕಾಗೋ ಎಲ್ಲ ಥರದ್ದು ಒಂದು ಪೋಷಣೆ ಕೊಡ್ತಾ ಇರುತ್ತೆ. ಆಮೇಲೆ ಮುಖ್ಯವಾಗಿ ಇದು ಕೈಬೇವಿನ ಹಿಂಡಿ. ಈ ಕೈಬೇವಿನ ಹಿಂಡಿ ಹೀಗೆ ಹಾಕಿದೆ ಅಂದ್ಕೊತಿದ್ದೀರೇನೋ, ಇದು ಹಣ್ಣಾಗಿರುತ್ತೆ ನೋಡಿ. ಕೈಬೇವು ಆ ಹಣ್ಣಾಗಿದ್ದನ್ನು ತಂದುಬಿಟ್ಟು ತೊಳೆದ್ಬಿಟ್ಟು ಅದು ಬೀಜ ಇರುತ್ತಲ್ಲ, ಅದನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದು. ಇದು ನಾನು ಮನೆಯಲ್ಲೇ ತಯಾರು ಮಾಡಿದ್ದು. ಇದು ಎಣ್ಣೆ ತೆಗೆದಿದ್ದಲ್ಲ, ಇದು ರಾ ಅಂತಾರೆ ನೋಡಿ, ಆ ಥರದ್ದು. ಅಂದರೆ ಕಚ್ಚಾ ಇರುತ್ತೆ. ಇದರಲ್ಲಿ ಜಾಸ್ತಿ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಆ ಮಣ್ಣಲ್ಲಿ ಯಾವುದೇ ಥರದ್ದು ಫಂಗಸ್ ಆಗಲಿ ವೈರ ಇಂಥದ್ದು ಬರೋದಿಲ್ಲ. ನಾನು ನೋಡಿ ಇಲ್ಲಿ ಒಂದು ಟಬ್ಬು ತೋರಿಸ್ತಾ ಇದ್ದೀನಿ.
ಈ ಆಲ್ರೆಡಿ ಇದ್ರಲ್ಲಿ ಫಸ್ಟ್ ಗಿಡ ಹಾಕಿದ್ದೆ ನಾನು. ಅದೇನಾಗಿದೆ, ಮಳೆಗೆ ಜಾಸ್ತಿ ಆಗಿಬಿಟ್ಟು ಅದು ಕೊಳ್ತು ಹೋಗಿತ್ತು ಆ ಗಿಡ ಎಲ್ಲ. ಆದರೆ ಇಲ್ಲಿ ಗೊಬ್ಬರ ಎಲ್ಲ ಇರೋದ್ರಿಂದ ಇದು ನಾನು ಹೊಸದಾಗಿ ಇದಕ್ಕೆ ಯಾವುದೇ ಥರದ್ದು ಆ್ಯಡ್ ಮಾಡ್ತಾಯಿಲ್ಲ. ಇದರಲ್ಲೇ ನಾನು ಸೇವಂತಿಗೆ ಗಿಡ ನೆಡ್ತಾಯಿದ್ದೀನಿ. ನೋಡಿ ಮಣ್ಣು ನೋಡಿದರೆ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಮಣ್ಣು ಯಾವಾಗಲೂ ಇರಬೇಕು. ಆಮೇಲೆ ಇನ್ನೊಂದು ಪಾಟ್ ಇದೆ, ಇನ್ನೊಂದು ಗ್ರೋ ಬ್ಯಾಗ್ ಇದೆ. ಇದು ಕೂಡ ಅಷ್ಟೇ, ಇದರಲ್ಲಿ ನಾನು ಪಾಲಕ್ ಸೊಪ್ಪು ಹಾಕಿದ್ದೆ. ಆ ಪಾಲಕ್ ಗಿಡ ಹಾಕಿದ್ದು ಅದು ಸತ್ತೋಗಿದ್ದರಿಂದ ಅದೇ ಮಣ್ಣಲ್ಲಿ ನಾನು ಇವತ್ತು ಸೇವಂತಿಗೆ ಗಿಡ ನೆಟ್ಟು ತೋರಿಸ್ತೇನೆ ನಿಮಗೆ, ಓಕೆನಾ. ಇದು ಎಲ್ಲ ರೆಡಿಯಾಗಿರೋದೆ. ಇದು ಪುನಃ ನಾವು ಅದಕ್ಕೆ ಮಿಕ್ಸ್ ಮಾಡಬೇಕಂತೇನಿಲ್ಲ. ಅದೇ ನಾವು ಹೊಸದು ಮಾಡೋದಾದ್ರೆ ಮಾತ್ರ ಮಣ್ಣಿನ ಮಿಶ್ರಣ ರೆಡಿ ಮಾಡ್ಕೊಳ್ಬೇಕು. ನೋಡಿ ಇದು ಒಂದು ಪಾಟ್, ಇದು 14 ಇಂಚಸ್ ಒಂದು ಪ್ಲಾಸ್ಟಿಕ್ ಪಾಟ್ ಇದು. ಇದಕ್ಕೆ ಜಾಸ್ತಿ ನಮಗೆ ಡ್ರೈನೇಜ್ ಹೋಲ್ ಇರಬೇಕು. ಯಾವಾಗಲೇ ಆಗಲಿ ಗ್ರೋ ಬ್ಯಾಗ್ ಆಗಲಿ ಪ್ಲಾಸ್ಟಿಕ್ದಾಗಲಿ ಯಾವುದೇ ತೊಗೊಂಡ್ರೂ ಕೂಡ ನಾವು ಅದಕ್ಕೆ ಡ್ರೈನೇಜ್ ಹೋಲು ತುಂಬ ಚೆನ್ನಾಗಿ ಮಾಡ್ಕೊಂಡಿರಬೇಕಾಗುತ್ತೆ. ನೀರು ಯಾವುದೇ ಕಾರಣದಲ್ಲೂ ನಿಂತಿರಬಾರ್ದು. ಒಂದು ವೇಳೆ ನೀರು ನಿಂತಿತ್ತು ಅಂದರೆ ಆ ಗಿಡ ಸತ್ತೋಗುತ್ತೆ ಅಂತಲೇ ಅರ್ಥ. ಒಂದು 5-6 ಹೋಲ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೊಂದು ಲೇಯರ್ ಕಲ್ಲಾಗಲಿ ಅಥವಾ ಈ ದೀಪ ಇರುತ್ತೆ ನೋಡಿ, ಮಣ್ಣಿನ ದೀಪ, ಅದು ಒಡೆದೋಗಿದ್ದಾಗಲಿ ಅಥವಾ ಹಾಗೇ ಸಣ್ಣ ದೀಪ ಇದ್ದರೆ ಹೋಲ್ಸ್ ಮೇಲೆ ಮುಚ್ಚಿಬಿಟ್ಟು ಅದರ ಮೇಲೆ ನಾವು ಮಣ್ಣಿನ ಮಿಶ್ರಣ ಹಾಕಬೇಕು, ಓಕೆನಾ. ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದೆಲ್ಲದೂ ಹಾಕಿಬಿಟ್ಟಿದ್ದೀನಿ ಇವಾಗ. ಎಪ್ಸಮ್ ಸಾಲ್ಟು, ಹಾಗೆ ಬೋನ್ ಮಿಲ್ಲು, ಕೈಬೇವಿನ ಹಿಂಡಿ ಮತ್ತು ಗೊಬ್ಬರ, ಮಣ್ಣು ಎಲ್ಲ ಹಾಕಿಬಿಟ್ಟು ಮಿಶ್ರಣ ಮಾಡಿದ್ದೀನಿ ನೋಡಿ. ಇದನ್ನ ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೊಳ್ಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸಣ್ಣದು ಒಣಗಿದ ಎಲೆಗಳೆಲ್ಲ ಇದೆ. ಎಲ್ಲದು ಹಾಕಿರೋದ್ರಿಂದ ಮಣ್ಣಲ್ಲಿ ನೀರಿನ ಹಾಕಿದ ತಕ್ಷಣ ಮಳೆಗಾಲದಲ್ಲಿ ನೀರು ಹೋಗಿಬಿಡುತ್ತೆ ಒಂದು. ಎರಡನೇದಾಗಿ ಗಿಡಗಳಿಗೆ ಬೇಕಾದ ಎಲ್ಲ ಪೋಷಣೆಗಳು ಇದರಲ್ಲಿ ಸಿಕ್ಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಗಿಡ ಜಾಸ್ತಿ ಬೆಳೆದಷ್ಟು ನಮ್ಗೆ ಅದರಲ್ಲಿ ಹೂವು ಜಾಸ್ತಿ ಬರ್ತಾ ಇರುತ್ತೆ. ನೋಡಿ ಇಲ್ಲೆಲ್ಲದರಲ್ಲೂ ನಾನು ತುಂಬಿಸಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ತೋರಿಸಿದ್ನಲ್ಲ ಆ ಗಿಡನ ಕಿತ್ಬಿಟ್ಟು ಇದರಲ್ಲಿ ನಾವು ನೆಟ್ಕೊಳ್ಬೇಕು. ಒಂದು ವೇಳೆ ನಮ್ಮ ಹತ್ರ ಗಿಡ ಜಾಸ್ತಿ ಇದೆ ಅಂದ್ಕೊಳ್ಳಿ, ಒಂದು ದೊಡ್ಡ ಅಗಲವಾದ ಈ ಟಬ್ಬಲ್ಲಿ ಒಂದು 5-6 ಗಿಡ ನೆಟ್ಕೊಳ್ಬೋದು. ಇದೇ ಗ್ರೋ ಬ್ಯಾಗ್ ಇದೆ ನೋಡ್ಕೊಳ್ಳಿ, ಇದ್ರಲ್ಲಿ ಒಂದು 2-3 ಗಿಡ ನೆಟ್ಕೊಳ್ಬೋದು. ಈ ಥರ ನಮಗೆ ಯಾವ ಥರ ಅನುಕೂಲನೋ ಆ ಥರ ನಾವು ಅದನ್ನು ನೆಡೋಕ್ಕೆ ಟ್ರೈ ಮಾಡ್ಬೋದು. ಒಂದೇ ಗಿಡ ನೆಟ್ಟರೆ ಏನಾಗುತ್ತೆ ಅಂದರೆ ಸಣ್ಣ ಗಿಡ ಇರೋದ್ರಿಂದ ನಮಗೆ ಜಾಗ ವೇಸ್ಟ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ನೋಡಿ, ಇದು ಫಂಗಸ್ ಬಂದಿದೆ ಗಿಡಕ್ಕೆ. ಈ ಫಂಗಸ್ ಬಂದಂದು ಹೇಗೆ ಗೊತ್ತಾಗುತ್ತಂದರೆ ಕೆಳಗಡೆ ಎಲೆಗಳಿರುತ್ತಲ್ಲ ಅದೊಂಥರ ಕೊಳೆತು ಹೋದಂಗೆ ಆಗ್ತಾ ಇರುತ್ತೆ. ಹಣ್ಣಾಗೋದು ಬೇರೆ, ಕೊಳೆತು ಹೋಗೋದು ಬೇರೆ, ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ. ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವುದೇ ತರಕಾರಿದಾಗಲಿ ಹೂವಿಂದಾಗಲಿ ಎಲೆ ಮಣ್ಣಿಗೆ ತಾಗ್ತಾ ಇರಬಾರ್ದು. ಎಲೆ ಯಾವಾಗ ಮಣ್ಣಿಗೆ ತಾಗುತ್ತೋ ಆವಾಗ ಆ ಗಿಡಗಳಲ್ಲಿ ಫಂಗಸ್ ಬರೋ ಚಾನ್ಸು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ನಾವು ಅದನ್ನ ನೆಡಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೂಟ್ಸ್ ಡೆವಲಪ್ ಆಗಿದೆ ನೋಡಿ. ನಾವು ಗಿಡ ತೆಗಿತಾನೆ ಅಷ್ಟೇ, ಸುಮ್ಮನೆ ಬಿಡಬಾರ್ದು. ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ಕೊಂಬಿಟ್ಟು ಬೇರೆ ಯಾವುದೇ ಥರ ಪ್ರಾಬ್ಲಮ್ ಇಲ್ದಿದ್ದಂಗೆ ಆ ಗಿಡ ಕಿತ್ತರೆ ನಮಗೆ ನೆಕ್ಸ್ಟು ನೆಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೆ ನಾನು ಹೇಳೋದೊಂದು ನಿಮಗೆ ಸಲಹೆ ಏನಂದರೆ, ಈ ಥರ ಒಂದೇ ಪಾಟಲ್ಲಿ 5-6 ಗಿಡ ನೆಡೋದಕ್ಕಿಂತ ಸಣ್ಣದು ನಾನು ಪೇಪರ್ ಪಾಟ್ ಮಾಡ್ತೀನಲ್ಲ ಆ ಥರದ್ದಾಗಲಿ, ಅಥವಾ ಈ ಪ್ಲಾಸ್ಟಿಕ್ ಗ್ಲಾಸ್ ಇರುತ್ತೆ ನೋಡಿ, ಯೂಸ್ ಆ್ಯಂಡ್ ಥ್ರೋ ಗ್ಲಾಸಸ್ ಇರುತ್ತಲ್ಲ ಅದರಲ್ಲಾಗಲಿ ನೆಟ್ಟವಾಗ ನಮಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ನೋಡಿ ಇದು ನೋಡಿ ಎಷ್ಟು ರೂಟ್ಸ್ ಡೆವಲಪ್ ಆಗಿದೆ ನೋಡಿ. ಇಂಥ ಗಿಡನ ನಾವು ದೊಡ್ಡ ಪಾಟಲ್ಲಿ ಹಾಕಿ ನೆಟ್ಟವಾಗ ಅದಕ್ಕೊಳ್ಳೆ ಜಾಗ್ರತೆ ತಗೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ನಮಗೆ ಹೂವಾಗೋಕ್ಕೆ ನಮ್ಮ ಹೈದ್ರಾಬಾದಲ್ಲಿ 2-3 ತಿಂಗಳು ಬೇಕು. ಅಂದರೆ ನವಂಬರ್ ಡಿಸೆಂಬರಿಂದ ನಮಗೆ ಹೂವು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲೇ ನಾವು ಗಿಡನ ಈ ಥರ ಮಾಡೋದ್ರಿಂದ ಇನ್ನು 2-3 ತಿಂಗಳಲ್ಲಿ ನಾವು ಒಂದು 7-8 ಸರ್ತಿ ಅದನ್ನ ಪಿಂಚಿಂಗ್ ಮಾಡ್ಬೋದು. ಪಿಂಚಿಂಗ್ ಎಷ್ಟು ಸರ್ತಿ ನಾವು ಮಾಡ್ತೀವೋ ಅಷ್ಟು ಗಿಡ ಜಾಸ್ತಿ ಕೊಂಬೆ ಬಂದುಬಿಟ್ಟು, ಅಂದರೆ ಅದು ಬುಷ್ಷಾಗಿ ಬೆಳೆದ್ಬಿಟ್ಟು ಜಾಸ್ತಿ ಹೂವಾಗುತ್ತೆ. ನೋಡಿ ಇದು ಎಲೆ ನೆಟ್ಟಿದ್ನಲ್ಲ ನಾನು, ನೋಡಿ ಇದರಲ್ಲಿ ಬೇರು ನೋಡಿದ್ರೆ ಎಲೆಯಲ್ಲೂ ಕೂಡ ಬೇರು ಬರುತ್ತೆ. ಫಸ್ಟ್ ಪಾರ್ಟಲ್ಲೂ ಹೇಳಿದ್ದೆ, ಸೆಕೆಂಡ್ ಪಾರ್ಟಲ್ಲೂ ಹೇಳಿದ್ದೀನಿ, 3ನೇ ಪಾರ್ಟಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಅಂದರೆ ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡೋರಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೆ ರಿಪೀಟ್ ಮಾಡಿದ್ದೀನಿ. ನೋಡಿ ಬೇರೆ ಯಾವ ಥರ ಬಂದಿದೆ ನೋಡಿ. ಈ ಬೇರು ಬಾರಲಿದ್ದರೆ ಆ ಎಲೆ ಕೊಳ್ತು ಹೋಗುತ್ತೆ. ಅದು ನಮ್ಗೆ ಗ್ರೀನಾಗಿ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಆ ಗಿಡದಲ್ಲಿ ಬೇರು ಬರುತ್ತೆ, ಇದರಲ್ಲಿ ಡೆವಲಪ್ ಕಾಣಿಸುತ್ತೆ ಅಂತ ಅರ್ಥ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೇರು ಬೆಳೀತಿದೆ ನೋಡಿದರೆ, ತುಂಬ ಚೆನ್ನಾಗಿದೆ ನೋಡಿ ಬೇರು. ಇದನ್ನು ಪುನಃ ಒಂದು ಸಣ್ಣ ಯಾವುದಾದ್ರು ಪಾಟಲ್ಲಿ ಇಟ್ಬಿಟ್ರೆ ಅದು ಏನಾಗುತ್ತೆ, ಮೆಲ್ಲಕ್ಕೆ ಅದರಿಂದ ಗಿಡ ಬಂದುಬಿಟ್ಟು ಅದರಲ್ಲಿ ನಮಗೆ ಡೆವಲಪ್ ಆಗುತ್ತೆ. ಈ ಗಿಡ ಬೆಳೆದಷ್ಟು ಫಾಸ್ಟಲ್ಲಿ ಬರೋಲ್ಲ,
ಸ್ವಲ್ಪ ಸ್ಲೋ ಆಗಿ ಮೆಲ್ಲಕ್ಕೆ ಆ ಗಿಡ ಬೆಳೆದ್ಬಿಟ್ಟು ಹೂವಾಗುತ್ತೆ. ನಮಗೆ ಫೆಬ್ರವರಿ ಮಾರ್ಚ್ ಆ ಥರದಲ್ಲಿ ಹೂವು ಬರುತ್ತೆ. ಯಾಕಂದರೆ ಅದು ಬೆಳೆಯೋದು ತುಂಬ ಸ್ಲೋ ಅಂದರೆ ತುಂಬ ಸ್ಲೋ. ಒಂದೊಂದು ಸರ್ತಿ ಈ ಸೀಸನಲ್ಲಿ ಹೂವು ಬಾರದೇನೂ ಇರ್ಬೋದು, ನೆಕ್ಸ್ಟ್ ಸೀಸನಿಗೆ ಬರುತ್ತೆ. ಎಲೆ ಕೂಡ ನೆಟ್ಬಿಟ್ಟು ನಾವು ಈ ಗಿಡನ ಡೆವಲಪ್ ಮಾಡ್ಬೋದು. ಓಕೆನಾ, ಅರ್ಥ ಆಯ್ತಲ್ಲ ನಿಮಗೆ? ಸರಿ, ಈಗ ನಾವು ಗಿಡನೆಲ್ಲ ಕಿತ್ಬಿಟ್ಟು ಹೊಸ ಮಣ್ಣಲ್ಲಿ ನೆಟ್ಟಿದ್ದೀವಿ. ನೀರು ಹಾಕಿಬಿಟ್ಟು ನೆರಳಲ್ಲಿ ಇಡಬೇಕು. ಒಂದು 7-8 ದಿವಸ ನೆರಳಲ್ಲಿ ಇಡಬೇಕು. ಇದನ್ನು ಡೈರೆಕ್ಟ್ ತೊಗೊಂಡು ಬಿಸಿಲಲ್ಲಿ ಇಡಬಾರ್ದು, ಯಾಕಂದರೆ ಹೊಸ ಗಿಡ ಅಲ್ವಾ, ಅದಕ್ಕೋಸ್ಕರ. ಒಂದು ವೇಳೆ ನಿಮ್ಮ ಹತ್ರ ಫಂಗಿಸೈಡ್ ಏನಾದ್ರು ಇತ್ತು ಅಂದ್ಕೊಳ್ಳಿ, ಅಂದರೆ ಸಾಫ್ಟ್ ಫಂಗಿಸೈಡ್ ಆಗಲಿ, ಅಥವಾ ಇಲ್ಲಾಂದರೆ ಈ ನಮ್ಮದು ದಾಲ್ಚಿನ್ನಿ ಚಕ್ಕೆ ಇರುತ್ತಲ್ಲ, ಅದನ್ನು ನೀರಲ್ಲಿ ಕುದಿಸ್ಬಿಟ್ಟು ಆ ನೀರು ತಣ್ಣಗಾದ್ರ ಮೇಲೆ ಈ ಗಿಡಕ್ಕೆ ಹಾಕೋದ್ರಿಂದ, ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಈಗ ನಾನು ಪೈಪಲ್ಲಿ ನೀರು ಹಾಕ್ತಿದ್ದೀನಲ್ಲ, ಆ ಪ್ಲೇಸಲ್ಲಿ ನೀವು ನೀರು ಹಾಕಿದ್ರಿಂದ ಫಂಗಸ್ ಕೂಡ ಬಾರದಿದ್ದಂಗೆ ತಡೆಯುತ್ತೆ. ಓಕೆನಾ? ಫಂಗಸ್ಸು ಬರಬಾರ್ದು ಅನ್ನೋದಿದ್ದರೆ ವಾರಕ್ಕೆ 10 ದಿವಸಕ್ಕೊಂದು ಸರ್ತಿ ಫಂಗಿಸೈಡ್ ನೀರನ್ನು ಅದಕ್ಕೆ ಹಾಕೋದ್ರಿಂದ ಸೇವಂತಿಗೆ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಎಷ್ಟೇ ಮಳೆ ಬಂದರೂ ಕೂಡ ಗಿಡ ಕೊಳ್ತೋಗಲ್ಲ. ಈ ಮಲೆನಾಡು ಸೈಡ್ ಅವ್ರಿಗೆ ಒಂದು ಪ್ರಾಬ್ಲಮ್ ಏನಂದರೆ, ಜಾಸ್ತಿ ಎಡಬಿಡಲಾರ್ದೆ ಮಳೆ ಬರ್ತಾ ಇರುತ್ತೆ, ಗಿಡ ಕೊಳ್ತೋಗುತ್ತೆ ಅಂತಾರಲ್ಲ, ಅಂಥವ್ರು ಇದನ್ನು ಫಾಲೋ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇನ್ನೊಂದು ನೆಕ್ಸ್ಟ್ ಪಾರ್ಟಲ್ಲಿ ನೆಕ್ಸ್ಟು ಇನ್ನೊಂದು ಅಪ್ಡೇಟ್ ಕೊಡ್ತೀನಿ. ನಾನು ನಿಮಗೆ ಇನ್ನೂ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಓಕೆನಾ? ಈಗ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ಹೀಗೆ ನೋಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕೆಳಗಡೆ ಹೈಪ್ ಬಟನ್ ಇದೆಯಲ್ಲ, ಅದನ್ನೊಂದು ಸರ್ತಿ ಪ್ರೆಸ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.